ಹಾಯ್ ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ಹಾಕ್ತಾಯಿದ್ದೀನಿ. ಅದಕ್ಕೆ ಆರೆಳೆ ದಾರ ರೆಡಿ ಮಾಡಿಟ್ಕೊಂಡಿದ್ದೀನಿ, ಗಂಟು ಹಾಕ್ಕೊಂಡು. ಇವಾಗ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ನೀಡಲ್ನಿಂದ ದಾರ ತಗೊಂಬಂದು ಫಸ್ಟಿಗೆ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಪಕ್ಕದಲ್ಲಿ ಫಸ್ಟ್ ಲಾಕ್ ಮಾಡಿರ್ತೀರಲ್ಲ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಕಿತ್ತ ಲಾಕ್ ಮಾಡಿಕೊಂಡು ಇವಾಗ 4 ಚೈನ್ಸ್ ಹಾಕ್ಕೊಳ್ಳೋಣ. 2 3 4 ಚೈನ್ಸ್ ಹಾಕ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಆಮೇಲೆ 3 ಚೈನ್ಸ್ 1 2 3 ಮತ್ತು 3 ಚೈನ್ಸು ಅಷ್ಟೇ ಫ್ರೆಂಡ್ಸ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಇವಾಗ 3 ಚೈನ್ಸ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೀಡಲ್ಲಿಂದ ದಾರ ತೆಗೆದು ಒಂದು ರಿಂಗ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡು ಹಾಕ್ಕೊತೀನಿ ಫ್ರೆಂಡ್ಸ್. ಎರಡು ಬೀಡನ್ನು ಸೇರಿ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದು ಸೀರೆಗೆ ಹಿಂಗಿಕೊಂಡು ನೋಡಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಇವಾಗ ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳಿ. 1 2 3 ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 1 2 3 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ನಾವು ಸ್ಟಾರ್ಟಿಂಗ್ ಅಷ್ಟೇ ಫ್ರೆಂಡ್ಸ್, 4 ಚೈನ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಒಂದು ಬೀಡ್ ಆ್ಯಡ್ ಮಾಡ್ತೀರಿ. ಆಮೇಲೆ ಬೀಡ್ ಆದಮೇಲೆ 3 ಚೈನ್ 4 ಚೈನ್ 3 ಚೈನ್ ಈ ಥರ ಒಂದು ಬೀಡ್ ಆ್ಯಡ್ ಮಾಡ್ಕೊತ ಸೀರೆ ಪೂರ್ತಿ ಇದೇ ಥರ ಹಾಕ್ಕೊತ ಹೋಗೋದು. ಈ 4 ಚೈನ್ ಹಾಕಿರೋ ಹತ್ರ ನಮಗೆ ಕುಚ್ಚು ಬರುತ್ತೆ ಸೆಕೆಂಡ್ನೇ ಸ್ಟ್ರಿಪ್ ಆದಮೇಲೆ. ಈ 3 ಚೈನ್ ಇರೋ ಹತ್ರ ಬೀಡ್ ಪಕ್ಕ ಆ ಕಡೆ ಈ ಕಡೆ ಇರುತ್ತಲ್ಲ, ಆ 3 ಚೈನ್ಗೆ ನಾವು ಆರ್ಚ್ ಡಿಸೈನ್ ಹಾಕ್ಕೊಬೋದು. ಸೀರೆ ಪೂರ್ತಿ ಇದೇ ಥರ ಸ್ಟಾರ್ಟಿಂಗ್ ಮಾತ್ರ ನಾವು 4 ಚೈನ್ ಕುಚ್ಚಿಗೊಂದು 3 ಚೈನ್ ಹಾಕ್ಕೊಳೋದು ಅಷ್ಟೇ. ಬೇರೆ ಕಡೆ ಎಲ್ಲ ಪೂರ್ತಿ ಸೀರೆ ಪೂರ್ತಿ 3 ಚೈನ್ 4 ಚೈನ್ 3 ಚೈನ್ ಮತ್ತು 1 ಬೀಡ್ ಇದೇ ಥರ ಹಾಕ್ಕೊತ ಹೋಗೋದು ಫ್ರೆಂಡ್ಸ್. ಇದೇ ಥರ ಸೀರೆ ಪೂರ್ತಿ ಹಾಕ್ಬಿಟ್ಟು ನಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತ. ಫಸ್ಟ್ನೇ ಸ್ಟೆಪ್ ಇದೇ ಥರ ಪೂರ್ತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟಿಗೆ 4 ಚೈನ್ ಮತ್ತು ಲಾಕ್ ಹಾಕ್ಕೊಂಡು 3 ಚೈನ್ ಮತ್ತು ಒಂದು ರಿಂಗ್ ಬೀಡು ಒಂದು ಸ್ಮಾಲ್ ಬೀಡ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಮಾತ್ರ ಆ ಥರ ಹಾಕ್ಕೊಂಡು ಆಮೇಲೆ ಇಲ್ಲಿ 3 ಚೈನ್ ಇಲ್ಲಿ 3 ಚೈನ್ ಮಿಡಲ್ ಬಂದು 4 ಚೈನ್ ಇದೇ ಥರ ಸೀರೆ ಪೂರ್ತಿ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ನೇ ಸ್ಟೆಪ್ ತೋರಿಸ್ತೀನಿ ಹೆಂಗೆ ಹಾಕೋದು ಅಂತ. ನಾವು ಫಸ್ಟಿಗೆ ಲಾಕ್ ಹಾಕ್ಕೊಂಡಿರ್ತೀರಲ್ವ ಅಲ್ಲಿಗೆ ಸೇಮ್ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಲಾಕ್ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು 1 2 3 4 ಚೈನ್ ಹಾಕ್ಕೊಂಡು 4 ಚೈನ್ಗೆ ನಾವು ಲಾಕ್ ಮಾಡಿರ್ತೀರಲ್ಲ ಸ್ಟಾರ್ಟಿಂಗು ನೋಡಿ ಇಲ್ಲಿ
ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಈ ರಿಂಗ್ ಬೀಡ್ ಇರುತ್ತಲ್ಲ ಫ್ರೆಂಡ್ಸ್, ಅದರೊಳಗಡೆ ದಾರ ತಗೊಂಬಂದು 2ರಿಂದ 1 ಮತ್ತು 2ರಿಂದ 1, 2ರಿಂದ 1. ನಮಗೆ ಇದು ತ್ರಿಬಲ್ ಕ್ರೋಶೆ ಆಗುತ್ತೆ. ಇವಾಗ ನೀಡಲಿಂದ ದಾರ ತಗೊಂಬಂದು ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ನಾವು ತ್ರಿಬಲ್ ಕ್ರೋಶೆ ಮಾಡಿರ್ತೀರಲ್ವ, ಆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಸೇಮ್ ಟ್ರಿಪಲ್ ಕ್ರೋಶೆ ಮಾಡ್ತಾ ಹೋಗೋದು. ನಾವು ಬೀಡ್ ಲಾಕ್ ಮಾಡ್ಕೊತೀರಲ್ಲ, ಅದು ಬಿಟ್ಟು 3 ಚೈನ್ಸ್ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನಮಗೆ ಇವಾಗ ನಾವು ಪಿಕಾಟ್ ಡಿಸೈನ್ ಮಾಡ್ತಿರಲ್ವ, ಸೇಮ್ ಅದೇ ಇದರಲ್ಲೇ ಬರುತ್ತೆ ನಮಗೆ. ನಾವು ಇದು ಆಫ್ ರಿಂಗ್ಗೆ ವರ್ಕ್ ಮಾಡೋದು. ಬೀಡ್ ಲಾಕ್ ಮಾಡಿ 1 2 3 ಸೇಮ್ ತ್ರಿಬಲ್ ಕ್ರೋಶೆ ಮಿಡಲಲ್ಲಿ ಲಾಕ್ ಮಾಡೋದು. ನೀಡಲ್ ಮೇಲೆ ದಾರ 2 ಟೈಮ್ ಸುತ್ಕೊಳೋದು. ತ್ರಿಬಲ್ ಕ್ರೋಶೆ ಮಾಡಿ 1 ಬೀಡ್ ಆ್ಯಡ್ ಮಾಡಿ 3 ಚೈನ್ ಹಾಕ್ಕೊತ ಇದೇ ಥರ ನಾವು ಸೀರೆ ಪೂರ್ತಿ ಮಾಡೋದು ಫ್ರೆಂಡ್ಸ್. ಎಷ್ಟು ಕಂಬ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಸಿಲ್ಕ್ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈ ಡಿಸೈನು. ನೀವು ಒಂದು ಟೈಮ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಒಂದು 2 3 4 5 6 ಕಂಬ ಆಗಿದೆ. ಕ್ರೋಶೆ ಹಾಕ್ತಾ ಇದ್ದೀನಿ. ನನಗಿನ್ನೂ ಒಂದು ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳೋಷ್ಟು ಗ್ಯಾಪ್ ಇದೆ ಫ್ರೆಂಡ್ಸ್. ರಿಂಗು ನಾನು ಮೀಡಿಯಮ್ ಸೈಜ್ ರಿಂಗ್ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ರಿಂಗ್ ಆದರೆ ಅದಕ್ಕೆ ಎಷ್ಟು ಬೀಳುತ್ತೋ ನೋಡಿಕೊಂಡು ಅದಕ್ಕೆ ತಕ್ಕನಂಗೆ
ಅಂದರೆ ರಿಂಗ್ ಪೂರ್ತಿ ಹಾಫ್ ರಿಂಗ್ ಪೂರ್ತಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಇದು. ತ್ರಿಬಲ್ ಕ್ರೋಶೆ ಒಂದೊಂದು ಬೀಡ್ ಹಾಕ್ಕೊಂಡು ಪಿಕೋ ಡಿಸೈನ್ ಮಾಡಿರೋದು. ಇಲ್ಲಿ ನಾವು 3 ಚೈನ್ ಹಾಕಿ ಲಾಕ್ ಮಾಡಿರ್ತೀರಲ್ವ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಏನಾದರೂ ಇನ್ನೂ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಅಂದರೆ ಬೇಕಂದರೆ ಇನ್ನೂ ಒಂದು ಕಂಬ ನಾವು ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಇನ್ನೊಂದು ಬೀಡ್ ಆ್ಯಡ್ ಮಾಡ್ಕೊಬೋದು. ನನಗೆ ಇಲ್ಲಿ 8 ಪಿಕೋಟ್ಗೆ ಕರೆಕ್ಟಾಗಿ ಬಂದಿದೆ. ಇನ್ನೂ ಒಂದು ಕಿತ್ತ ತೋರಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ಪು 4 ಚೈನ್ ಹಾಕ್ಕೊಂಡು ಸೇಮ್ ಎಲ್ಲಿಗೆ ಬರುತ್ತೋ 4 ಚೈನ್ ಹಾಕಿ ನಾವು ಲಾಕ್ ಮಾಡಿರ್ತೀರಲ್ವ, ಅಲ್ಲಿಗೆ ಲಾಕ್ ಮಾಡಿಕೊಂಡು ನೋಡಿ ಈ ಥರ 2 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ರಿಂಗ್ ಬೀಡಿಗೆ 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ 1. ಆವಾಗ ನಮಗೊಂದು ತ್ರಿಬಲ್ ಕ್ರೋಶೆ ಆಗುತ್ತೆ. ಡಬಲ್ ಕ್ರೋಶದಲ್ಲಿ ಹಾಕ್ಕೊಬೋದು ಫ್ರೆಂಡ್ಸ್. ಅಂದರೆ ನಾವು ಹಾಕಿರೋ ಡಿಸೈನು ಅಷ್ಟೊಂದು ಲುಕ್ ಕಾಣಲ್ಲ, ಅದಕ್ಕೆ ನಾನು ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಅಂದರೆ ಸ್ಮಾಲ್ ಆರ್ಚ್ ಥರ ಚಿಕ್ಕದಾಗಿ ಬರುತ್ತೆ. ನಾವು ಇದು ರಿಂಗ್ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ, ಅದಕ್ಕೆ ತ್ರಿಬಲ್ ಕ್ರೋಶದಲ್ಲಿ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ. ಒಂದೇ ಸಮನಾಗಿ ಬರೋ ಥರ ಹಾಕ್ಕೊಬೇಕು. ನಾವು ಸ್ಟಾರ್ಟಿಂಗೇ ನೋಡ್ಕೊತ ಅದನ್ನು ರೆಡಿ ಮಾಡ್ಕೊಬೇಕು ಫ್ರೆಂಡ್ಸ್. ಒಂದು ಆರ್ಚು ದೊಡ್ಡದು ನಾವು ಈ ಥರ ಎಳಿಬೇಕಾದ್ರೂ ಜೋರಾಗಿ ಈ ಥರ ಜೋರಾಗಿ ಎಳೆದ್ರೆ ನಮ್ಗೆ ಆರ್ಚು ಸ್ವಲ್ಪ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ. ನಾವು ಯಾವ ಅಳತೆಯಲ್ಲಿ ಸ್ಟಾರ್ಟಿಂಗ್ ಯಾವ ಅಳತೆಯಲ್ಲಿ ನಾವು ಇದು ಮಾಡಿರ್ತೀರೋ ಆ ಅಳತೆಗೆ ನಾವು ಮಾಡ್ಕೊಬೇಕು. ಕ್ರೋಶೆ ಮುಗೀತು. ನಾವು ಬೀಡ್ ಲಾಕ್ ಆದಮೇಲೆ 3 ಚೈನ್ಸ್ ಕೌಂಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಬೀಡ್ ಲಾಕ್ ಮಾಡೋದು ಬಿಟ್ಟು 3 ಚೈನ್ಸ್ ಕೌಂಟ್ ಮಾಡ್ಕೊಬೇಕು. ಬೀಡ್ ಲಾಕ್ ಅದನ್ನು ಕೌಂಟ್ ತಗೊಂಡ್ರೆ ನಾವು 4 ಚೈನ್ ಆಗುತ್ತೆ. ಅದನ್ನು ಬೀಡ್ ಲಾಕ್ ಹಾಕೋದು ಬಿಟ್ಟು 3 ಚೈನ್ಸ್.
3 ಚೈನ್ ಇರೋ ಹತ್ರ ಲಾಕ್ ಮಾಡಿರ್ತೀರಲ್ಲ 3 ಚೈನ್ ಹಾಕಿ ನಾವು ಆ ಕಂಬದ ಲಾಕ್ ಹತ್ರನೇ ಸೇಮ್ ಲಾಕ್ ಮಾಡಿಕೊಂಡು ನೋಡಿ ಎಷ್ಟು ನೀಟಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಇದು. ಇದೇ ಥರ ಸೀರೆ ಪೂರ್ತಿ ಹಾಕಿ ನಾನು ತೋರಿಸ್ತೀನಿ ಯಾವ ಥರ ಇದು ಬಂದಿದೆ ಡಿಸೈನು ಅಂತ. ಇದು ಪೂರ್ತಿ ಆಗಿದೆ ಫ್ರೆಂಡ್ಸ್, ಕುಚ್ಚೆಲ್ಲ ಕಟ್ಟಿದ್ದೀನಿ ನೋಡ್ರಿ, ಈ ಥರ ಕಾಣ್ತಾ ಇದೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು. ಯಾರ್ಯಾರು ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.